ನಮಸ್ಕಾರ ವೀಕ್ಷಕ ಬಂಧುಗಳೇ. ಬನಶಂಕರಿ ದೇವಾಲಯದ ಶಾಕಾಂಬರಿ ದೇವಿ ಏನಿದೆ, ಶುಕ್ರವಾರ, ಮಂಗಳವಾರ, ಭಾನುವಾರ ಬಿಟ್ಟರೆ ಮಿಕ್ಕಂತೆ ಶಾಕಾಂಬರಿ ದೇವಿ ಅನಾಥವಾಗಿರ್ತಾರೆ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ, ಕಳೆದ 2-3 ದಿನಗಳ ಹಿಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮಾರು 40ಕ್ಕೂ ಹೆಚ್ಚು ಬಾರಿ ಹೋಗಿ ವಿಡಿಯೋ ಮಾಡಿದ್ದೀನಿ. ಯಾವೊಬ್ಬ ಅರ್ಚಕರು ಇಲ್ಲ. ಸತ್ಯನಾರಾಯಣ ಶಾಸ್ತ್ರಿಗಳು ಅಲ್ಲಿರಬೇಕು, ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇರ್ಬೋದು, ಸರಿ. 11-12 ಅರ್ಚಕರಿದ್ದಾರೆ, ಯಾರಾದರೂ ಒಬ್ಬರನ್ನ ಹಾಕ್ಬೇಕಲ್ಲ. ಅನಧಿಕೃತ ಅರ್ಚಕರನ್ನ ಅಲ್ಲಿ ಹಾಕುವಂತ ಕೆಲಸ ಏನಕ್ಕೆ ಬೇಕು? ಬನಶಂಕರಿ ದೇವಾಲಯದಲ್ಲಿ ಅನಧಿಕೃತ ಅರ್ಚಕರಿಂದ ಕೆಲಸ ಮಾಡಿಸ್ಕೊಳ್ಳುವಂತ ದುರ್ಗತಿ ಬಂದಿದೆಯಾ? ಇನ್ನು ಸತ್ಯನಾರಾಯಣ ಶಾಸ್ತ್ರಿಗಳ ಕುಟುಂಬದ ಸದಸ್ಯರೇ ಅಲ್ಲಿ ಪೂಜೆ ಮಾಡಬೇಕು ಅನ್ನೋ ಶಾಸನ ಏನಾದರೂ ಇದೆಯಾ? ಇದೆಲ್ಲವನ್ನು ನೋಡಿದರೆ ಬಹಳ ಆಶ್ಚರ್ಯ ಆಗುತ್ತೆ. ಇವತ್ತು ಶಾಕಾಂಬರಿ ದೇವಿ ಸ್ಥಳ ಏನಿದೆ, ಅದು ಕಳ್ಳರ ದಂಧೆಯ ಮೊಹಲ್ಲಾಗಿದೆ. ಕಾರಣ ಏನು ಅಂದರೆ, ಹೊಸ ದಾಸೋಹ ಭವನದಿಂದ ಎಣ್ಣೆ ಮತ್ತು ಕೆಲವು ವಸ್ತುಗಳು ಟಿನ್ನೇ ಬರುತ್ತೆ, ಅದನ್ನು ಉಪಯೋಗಿಸೋದಿಲ್ಲ. ಅದನ್ನ ಸಿ.ಕೆ. ಪಾಳ್ಯಕ್ಕೆ ರವಾನೆ ಆಗ್ತಾ ಹೋಗುತ್ತೆ. ಸಿ.ಕೆ. ಪಾಳ್ಯ ಇವರ ಕಳ್ಳತನದ ಕೇಂದ್ರ ಬಿಂದುವಾಗಿರುವಂಥದ್ದು. ಇನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳಂತೂ ಕೇಳುವಂತ ಸ್ಥಿತಿಲೇ ಇಲ್ಲ. ನಿವೃತ್ತಿ ಆಗೋದ್ರೊಳಗೆ ಎಷ್ಟು ಲೂಟಿ ಹೊಡಿಬೋದು ನಾನು? ಬನಶಂಕರಿ ದೇವಾಲಯದಲ್ಲಿ ಈ G4 ಸಂಸ್ಥೆ ಇರ್ಬೋದು, ಮತ್ತೆ ಕೆಲವು ಕನ್ಸ್ಟ್ರಕ್ಷನ್ ಕಂಪ್ನಿಗಳಿರ್ಬೋದು, ಅದರ ಮೂಲಕ ಲೂಟಿ ಎಷ್ಟು ಹೊಡಿಬೋದು ಅಂತ ತಾಳೆ ಹಾಕ್ತಾ ಇರ್ತಾರೆ. ಆ ಲೆಕ್ಕಾಚಾರದಲ್ಲಿ ತದೀನರಾಗಿದ್ದಾರೆ. ಇವತ್ತು ಶಾಕಾಂಬರಿ ದೇವಿ ಅನಾಥವಾಗಬಾರದು. ಸತ್ಯನಾರಾಯಣ ಶಾಸ್ತ್ರಿಗಳು ಅಲ್ಲಿ ಪೂಜೆ ಮಾಡ್ತಿದ್ದಾರೆ, ಅಲ್ಲಿಗೆ ಕೇಂದ್ರ ಸ್ಥಾನದಿಂದ ಬೇರೆ ಯಾರಾದರೂ ಹಾಕಿ. ಅಕಸ್ಮಾತ್ ಇಲ್ಲಿ ಶಾರ್ಟೇಜ್ ಬಂತು ಅರ್ಚಕರದು ಅಂತ ಅಂದ್ರೆ ಬೇರೆ ದೇವಾಲಯಗಳಿಂದ ಕರ್ಸ್ಕೊಳ್ಳಿ. ಸತ್ಯನಾರಾಯಣ ಶಾಸ್ತ್ರಿಗಳ ಕುಟುಂಬದ ಸದಸ್ಯರೇ ಬರಬೇಕು ಅಂತ ಅನ್ನೋದಾದ್ರೆ ಅಲ್ಲಿ ವ್ಯವಸ್ಥೆ ಹಾಳಾಗುತ್ತೆ, ಕಳ್ಳತನ ಜಾಸ್ತಿ ಆಗುತ್ತೆ. ಕರ್ನಾಟಕದ ಬೇರೆ ಬೇರೆ ದೇವಾಲಯಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಆಪಾದನೆಗಳು ಈ ಅರ್ಚಕರಿಗೆ ಬರ್ತಾರೆ. ಕಾರಣ ಏನು ಅಂದ್ರೆ, ಹಣದ ವ್ಯವಹಾರ ಜಾಸ್ತಿ ಆಗ್ತಾ ಆಗ್ತಾ ಸಹಜವಾಗಿ ಈ ತರದ ಆರೋಪಗಳು ಬರುತ್ತೆ. ಆದ್ರೆ ದೇವಾಲಯ, ಬನಶಂಕರಿ ದೇವಾಲಯದಲ್ಲಿ ಕೆಲಸ ಮಾಡುವಂತ ಅರ್ಚಕರು ಬೇರೆ ದೇವಾಲಯಗಳ ಅರ್ಚಕರಿಗೆ ಮೇಲ್ಪಂಕ್ತಿಯಾಗಿರಬೇಕು. ಯಾವಾಗಲೂ ಕಳ್ಳರು ಅನ್ಸ್ಕೊಂಡು ಕಳ್ಳತನದಲ್ಲೇ ತಮ್ಮ ಜೀವನವನ್ನು ಕಳೆಯುವಂಥದ್ದು ಅದು ಒಳ್ಳೆ ಲಕ್ಷಣ ಅಲ್ಲ. ಮುಂದಾದ್ರೂ ಬುದ್ಧಿ ಕಲಿಬೇಕು. ವ್ಯವಸ್ಥಾಪನಾ ಸಮಿತಿ ಹೆಜ್ಜೆಗೂ ಗಮನಿಸಬೇಕು.